ವೀಕ್ಷಕರೇ, ನಿಮ್ಮ ಗ್ಯಾಸ್ ಸ್ಟವ್ನಲ್ಲಿ ಕಡಿಮೆ ಫ್ಲೇಮ್ ಅಂದರೆ ಬೆಂಕಿ ಬರ್ತಾ ಇದೆಯಾ? ಇದರಿಂದ ತುಂಬ ಗ್ಯಾಸ್ ಲಾಸ್ ಆಗುತ್ತೆ. ಏನದಕ್ಕೆ ಸೊಲ್ಯೂಷನ್, ಹೇಗೆ ಈ ಸಮಸ್ಯೆ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರಾ? ಬನ್ನಿ, ಇದಕ್ಕೆ ಸುಲಭ ಉಪಾಯ ತಿಳಿಸಿಕೊಡ್ತೀನಿ. ಕ್ಷಣದಲ್ಲೇ ಸರಿ ಮಾಡಬಹುದು. ಮೊದಲಿಗೆ ನೀವು ನಿಮ್ಮ ಗ್ಯಾಸ್ ನಾಬ್ ಅನ್ನು ಆಫ್ ಮಾಡಿ. ನಂತರ ನಿಮ್ಮ ಸ್ಟವ್ನ ಆಕ್ಸೆಸರೀಸ್ ಎಲ್ಲವನ್ನು ಬಿಡಿಸಿ ಒಂದು ಬದಿಯಲ್ಲಿ ಇಡಬೇಕು. ಗಾಜಿನ ಸ್ಟವ್ ಆಗಿದ್ದರೆ ತುಂಬ ಜಾಗ್ರತೆಯಿಂದ ನೋಡಿಕೊಳ್ಳಿ, ಗಾಜು ಒಡೆಯಲೂಬಹುದು. ಇವಾಗ ಗ್ಯಾಸ್ ಸ್ಟವ್ನ ಕೆಳಗಡೆ ಬದಿಗೆ ತಿರುಗಿಸಿ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಗಮನಿಸಿ, ಇದು ಗ್ಯಾಸ್ನ ಕೆಳಗಡೆ ಭಾಗ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬರ್ನರ್ ಇದೆ. ಬರ್ನರ್ನ ಈ ಕೆಳಗಡೆ ಭಾಗದಲ್ಲಿ ಅಂದರೆ ಇಲ್ಲಿ ಈ ರೌಂಡ್ ಮಾರ್ಕ್ ಹಾಕಿರುವಂಥ ಭಾಗದಲ್ಲಿ ಒಂದು ಸಣ್ಣ ನಟ್ ಇದೆ. ನೀವು ನೋಡ್ತಿರ್ಬೋದು, ಈ ನಟ್ಟನ್ನು ಕಟ್ಟಿಂಗ್ ಪ್ಲೇಯರ್ ಸಹಾಯದಿಂದ, ಅಂದರೆ ಕೈಯಿಂದ ತಿರುಗಿಸ್ಲಿಕ್ಕೆ ಸ್ವಲ್ಪ ಟೈಟ್ ಇರುತ್ತೆ, ಆದ್ದರಿಂದ ಕಟ್ಟಿಂಗ್ ಪ್ಲೇಯರ್ನ ಸಹಾಯದಿಂದ ಈ ನಟ್ಟನ್ನು ನೀವು ತಿರುಗಿಸಬೇಕು. ತಿರುಗಿಸಿ ಆ ನಟ್ಟನ್ನು ಒಂದು ಬದಿಯಲ್ಲಿ ಸೇಫಾಗಿ ಇಡಬೇಕು, ಸರಿನಾ? ಆನಂತರ ಈ ಬರ್ನರ್ನ ನೀವು ಕೇರ್ಫುಲಿಯಾಗಿ ನಿಧಾನವಾಗಿ ಮೇಲಕ್ಕೆ ತೆಗಿಬೇಕು. ಯಾಕಂತ ಹೇಳಿದ್ರೆ ಗ್ಯಾಸ್ನಲ್ಲಿ ಬೆಂಕಿ ಬರಲು ಇದೇ ಮುಖ್ಯ. ನಂತರವಾಗಿ ಇಲ್ಲಿ ಚೌಕವಾಗಿ ತೋರಿಸ್ತಿರುವಂತಹ ಒಂದು ಜಾಗದಲ್ಲಿ, ಅಂದರೆ ಬರ್ನರ್ನ ಒಂದು ಸಪೋರ್ಟಿವ್ ಪ್ಲೇಸಲ್ಲಿ ಇಲ್ಲೊಂದು ಸಣ್ಣ ಹೋಲ್ ಇದೆ. ನೀವು ನೋಡ್ತಿರ್ಬೋದು, ಈ ರಾಡ್ನಲ್ಲಿ ಪೂರ ಹೋಲ್ ಇದೆ. ಆ ಹೋಲನ್ನು ನೀವು ಸೇಫ್ಟಿ ಪಿನ್ನನ್ನು ಬಳಸಿ ಆ ಹೋಲ್ ಒಳಗಡೆ ಏನಾದರೂ ಕಸ, ಅಂದರೆ ಈ ಹೋಲ್ನಲ್ಲಿ ಏನಾದರೂ ಕಸ ಇದೆಯಾ ಅಂತ ನೋಡಬೇಕು. ಕಸ ಇದ್ದರೆ ಆ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿ ಆ ಹೋಲ್ನಲ್ಲಿದ್ದ ಕಸವನ್ನು ತೆಗಿಬೇಕು. ಇವಾಗ ಇದೇ ಒಂದು ಚಿಕ್ಕ ಹೋಲ್ ನಮಗೆ ಗ್ಯಾಸ್ನ ಫ್ಲೇಮ್ ಜಾಸ್ತಿ ಬರಲು ಕಡಿಮೆ ಬರಲು ಇದೇ ಕಾರಣ ಆಗಿರುತ್ತೆ. ಅಲ್ಲಿ ಕಸ ಸಿಕ್ಕಿಕೊಂಡಾಗ ಗ್ಯಾಸ್ನ ಅರಿವಿಕೆ ಕಡಿಮೆ ಇರುತ್ತೆ, ಆದ್ದರಿಂದ ಲೋ ಫ್ಲೇಮ್ ಬರುತ್ತೆ, ಅಂದರೆ ಕಡಿಮೆ ಬೆಂಕಿ ಬರುತ್ತೆ. ಸೊ ಇಲ್ಲಿ ತೋರ್ತಿರುವಂಥ ಈ ಸ್ಮಾಲ್ ಗ್ಯಾಸ್ ಹೋಲ್ನಲ್ಲಿ ಆ ಕಸವನ್ನು ಕ್ಲೀನ್ ಮಾಡಬೇಕು. ಇವಾಗ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿ ಆ ಕಸ ತೆಗೆಯೋದನ್ನು ನಾನು ತಿಳಿಸಿಕೊಡ್ತೀನಿ. ಈ ಸೇಫ್ಟಿ ಪಿನ್ನನ್ನು ನೀವು ಆ ರಂಧ್ರದ ಒಳಗೆ ಹಾಕಿ ಅಲ್ಲಿ ಕ್ಲೀನ್ ಮಾಡಬೇಕು. ಆವಾಗ ಅದರೊಳಗಿರುವಂತಹ ಕಸ ಏನಾದರೂ ಸಿಕ್ಕಿಕೊಂಡಿದ್ರೆ ಅದು ಬಿಡಿಸಿ ಹೋಗುತ್ತೆ, ಅಂದರೆ ಬಿಟ್ಟು ಹೋಗುತ್ತೆ. ಈ ಥರ ಕ್ಲೀನ್ ಮಾಡಬೇಕು. ಒಂದು 2-3 ಸಲ ಕ್ಲೀನ್ ಮಾಡಬೇಕು. ನಂತರ ನೀವು ಬಿಡಿಸಿರುವಂತಹ ಬರ್ನರ್ ಇದನ್ನು ವಾಪಸ್ಸಾಗಿ ಫಿಕ್ಸ್ ಮಾಡಬೇಕು. ರಿಟರ್ನ್ ಆಗಿ ಫಿಕ್ಸ್ ಮಾಡಿ ನೀವು ಬಿಡಿಸಿರುವಂಥ ಸ್ಕ್ರೂವನ್ನು ಅಲ್ಲಿ ನೋಡಿ, ನಟ್ಟನ್ನು ಅಲ್ಲಿ ಟೈಟ್ ಮಾಡಬೇಕು. ಟೈಟ್ ಮಾಡಿ ಕೈಯಿಂದ ಅಲ್ಲಂದ್ರೂ ಸ್ವಲ್ಪ ಕಟಿಂಗ್ ಪ್ಲೇಯರಲ್ಲಿ ಸ್ವಲ್ಪ ಟೈಟ್ ಮಾಡಿ. ಸರಿ, ಇವಾಗ ಸ್ಟೋವನ್ನು ಬಿಡಿಸಿ ಅದನ್ನು ರಿಪೇರಿ ಆಗಿದೆ. ಇವಾಗ ನೀವು ಬರ್ನರನ್ನು ಹಾಕಿ ಅದರ ಆಕ್ಸೆಸರೀಸ್ ಎಲ್ಲ ಹಾಕಿ ಇವಾಗ ಸ್ಟೋವನ್ನು ನೀವು ಆನ್ ಮಾಡಬೇಕು. ರೆಗ್ಯುಲೇಟರನ್ನು ಆನ್ ಮಾಡಿ ನಂತರ ಸ್ಟೋವ್ ಹಚ್ಚಿ ನೋಡಿ. ಇವಾಗ ಫೈನಲಿಯಾಗಿ ಹೈ ಫ್ಲೇಮ್, ಅಂದರೆ ಜಾಸ್ತಿ ಫ್ಲೇಮ್ ಬೆಂಕಿ ಬರ್ತಾ ಇದೆ. ಇದೇ ಥರದಲ್ಲಿ ನೀವು ಲೋ ಫ್ಲೇಮ್, ಅಂದರೆ ಕಡಿಮೆ ಬೆಂಕಿ ಬರುವುದನ್ನು ನೀವು, ಅಂದರೆ ಆ ಸಮಸ್ಯೆ ನೀವು ಸರಿ ಮಾಡ್ಬೋದು. ಓಕೆ ಗೆಳೆಯರೆ, ಇದು ನಿಮ್ಮ ಮನೆಯಲ್ಲಿ ಗ್ಯಾಸ್ ಸ್ಟೋವ್ ಏನಾದರೂ ಕಡಿಮೆ ಫ್ಲೇಮ್ ಬಂದರೆ ಈ ಥರ ಮಾಡಿ ನೀವು ಸರಿ ಮಾಡಬೇಕು. ಥ್ಯಾಂಕ್ ಯು. ನನ್ನ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.